ಎಲ್ಲರಿಗೂ ಬೇಕು, ಹಣ ಬೇಕು, ಧನ ಬೇಕು. ಧನ ಅಂದರೆ ಸಂಪತ್ತು, ಸಂಪತ್ತು ಬೇಕು. ಆದರೆ ಎಲ್ಲರಿಗೂ ಬರ್ತಾನೆ ಇಲ್ಲ. ಆದರೆ ದುಡ್ಡು ಬರುತ್ತೆ, ದುಡ್ಡು ಬರಲ್ಲ ಅಂತಲ್ಲ. ಹೆಚ್ಚಿನ ಹಣ, ಹೆಚ್ಚು ಹಣ ಹೇಗೆ ದುಡಿಯಲು ಸಾಧ್ಯ? ಯಾವ ರೀತಿಯಲ್ಲಿ ಹಣ ಬರುತ್ತದೆ? ಪ್ರತಿಯೊಬ್ಬ ಮನುಷ್ಯನಿಗೂ ಹಣ ಬರುತ್ತದೆ, ಕೆಲಸ ಮಾಡಿದಾಗ ಹಣ ಬರುತ್ತದೆ. ಆದರೆ ಹೆಚ್ಚಿನ ಹಣ ಬರುವಂತಹ ದಾರಿ ಯಾವುದು ಹಾಗೆಂದು ತಿಳಿಯಲು ಹೆಚ್ಚಿಗೆ ಜನರಿಗೂ ಒಂಥರ ಕುತೂಹಲ ಇರುತ್ತೆ. ಅಂದರೆ ಹೆಚ್ಚಿಗೆ ಹಣ ಯಾವ ರೀತಿಯಲ್ಲಿ ಬರುತ್ತದೆ, ನಾನು ಮುಂದೆ ಶ್ರೀಮಂತನಾಗ್ತೇನೋ, ಶ್ರೀಮಂತಿಕೆ ಬರುತ್ತೋ, ಶ್ರೀಮಂತಿಕೆಗೆ ಯಾವ ರೀತಿಯಲ್ಲಿ ಹಣ ಬರುತ್ತದೆ ಮುಂತಾದ ವಿಚಾರಗಳು ತುಂಬ ಕುತೂಹಲಕರವಾದದ್ದು. ಅಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಜೊತೆಗೆ ಇವತ್ತು ಆರಿದ್ರ ನಕ್ಷತ್ರದ ಕೆಲವು ಟಿಪ್ಸ್ಗಳನ್ನು ಕೊಳ್ಳೋಣ. ಅಂದರೆ ಯಾರು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಎಂದು ತಿಳಿದಾಗ ಆ ವ್ಯಕ್ತಿಯಲ್ಲಿರುವ ಗುಣಗಳು, ಆ ವ್ಯಕ್ತಿ ಆಗಬಹುದಾದಂಥ ಒಳ್ಳೆಯ ವಿಷಯಗಳು, ಅವರಲ್ಲಿರುವಂಥ ಒಳ್ಳೆಯ ಗುಣಗಳು ಎಲ್ಲವನ್ನು ತಿಳಿದುಕೊಳ್ಳಲು ಸಾಧ್ಯ. ಅಂದರೆ ನಾವು ಇವತ್ತು ಹಣ ಬರುವ ದಾರಿ, ಅಂದರೆ ಹೆಚ್ಚಿನ ಹಣ ಬರುವ ದಾರಿ ಯಾವುದು, ಯಾರಿಗೆ, ಯಾವಾಗ, ಯಾವ ರೀತಿಯಲ್ಲಿ ಬರುತ್ತದೆ ಎಂಬುದನ್ನು ಹಸ್ತದಿಂದ ತಿಳಿಯಬಹುದು, ಹಸ್ತದಲ್ಲಿರುವ ಚಿಹ್ನೆಗಳಿಂದ ತಿಳಿಯಬಹುದು. ಅದೇ ರೀತಿ ಆರಿದ್ರ ನಕ್ಷತ್ರ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಹಣ ಹೇಗೆ ಬರುತ್ತದೆ, ಹೇಗೆ ನಾವು ಸಂಪತ್ತನ್ನು ಸಂಪಾದನೆ ಮಾಡಲು ಸಾಧ್ಯ ಎಂಬುದನ್ನು ಹಸ್ತ ನೋಡಿದಾಗ ನಮಗೆ ಯಾವ ರೀತಿಯಲ್ಲಿ ಅರ್ಥವಾಗುತ್ತದೆ, ಯಾವ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಹೆಚ್ಚಿನ ಹಣ ಬರುವ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬಹುದು. ಅಂದರೆ ಕಷ್ಟದಲ್ಲಿರ್ಬೋದು ಈಗ, ಆದರೆ ಮುಂದೆ ಹೆಚ್ಚಿನ ಹಣ ಬರುವಂಥ ಸಾಧ್ಯತೆ ಇದೆ. ಅದು ಯಾವ ವಿಧದಲ್ಲಿ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ, ಎಲ್ಲಿಂದ ಬರುತ್ತದೆ ಎಂಬುದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಅಂದರೆ ಪ್ರತಿಯೊಬ್ಬರಿಗೂ ಹಣ ಬೇಕು, ಧನ ಬೇಕು, ಅಥವಾ ಸಂಪತ್ತು ಬೇಕು, ಸುಖವಾದ ಜೀವನ ಬೇಕು. ಇದು ಎಲ್ಲವನ್ನೂ ಬಯಸುತ್ತೇವೆ. ಆಗ ನಾವು ಜೀವನವನ್ನು ಬಯಸುವಾಗ ನಮಗೆ ಹಣ ಪಡೆಯುವುದು ಹೇಗೆ, ಹಣ ಸಿಗುವುದು ಹೇಗೆ, ಯಾವ ರೀತಿಯಲ್ಲಿ ಹಣ ಬರುತ್ತದೆ, ಯಾವ ರೀತಿಯಲ್ಲಿ ನಾವು ಜೀವನದಲ್ಲಿ ಸುಖವನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳುವಂತಹ ಕುತೂಹಲವಿರುತ್ತದೆ. ಅಂತಹ ಕುತೂಹಲವಾದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬರ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವಂಥ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ, ಸಂತೋಷ ಪಡುವಂಥ ಅವಕಾಶಗಳು ಕಂಡುಬರುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ, ಕಾತರ ಇದೆ. ಅಂಥವರು ತಮ್ಮ ಭವಿಷ್ಯ ತಿಳಿಯಬೇಕಂತಾದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮಗೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸುತ್ತೇವೆ. ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೀತದೆ ಎಂಬುದನ್ನು ತಿಳಿಸುತ್ತೇವೆ. ಬರುವ ಕಷ್ಟ ನಷ್ಟಗಳಿಗೆ ಪರಿಹಾರ ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರಿಗೆ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ಈಗ ನೋಡಿ, ನಾನು ಹೇಳಿದೆ ಯಾವುದು ನಮ್ಮದು ಈ ಹೇಳಿದಂತಹ ರೇಖೆಗಳು ಯಾವುದು, ಯಾವ ರೇಖೆಯನ್ನು ನೋಡಿ ನಾವು ಹಣ ಬರುವ ವಿಚಾರವನ್ನು ತಿಳಿದುಕೊಳ್ಳಲು ಸಾಧ್ಯ ಎಂಬುದರ ಬಗ್ಗೆ ಮಾತಾಡೋಣ. ಅಂದರೆ ಜ್ಞಾನ ರೇಖೆ, ನಿಮಗೆ ಗೊತ್ತಿದೆ ಜ್ಞಾನ ರೇಖೆ, ಇದು ಜ್ಞಾನ ರೇಖೆ. ಈ ಜ್ಞಾನ ರೇಖೆ ನೋಡಿ, ಇಲ್ಲಿ ಈ ಜ್ಞಾನ ರೇಖೆಯಿಂದ ಭಾಗ್ಯರೇಖೆ ಬಂದಿದ್ದರೆ, ಭಾಗ್ಯರೇಖೆಯಲ್ಲಿ ಬರುತ್ತೆ, ಶನಿ ಪರ್ವಕ್ಕೆ ಬರುತ್ತೆ, ಇಲ್ಲಿಂದ ಬರುತ್ತೆ ಈ ಶನಿ ಪರ್ವ, ಈ ಶನಿ ಪರ್ವಕ್ಕೆ ಬರುತ್ತದೆ. ಬಂದಿದ್ದರೆ ಬಾಲ್ಯದಿಂದಲೇ ತನ್ನ ಪ್ರತಿಭೆಯಿಂದ ಹೆಚ್ಚು ಸ್ವಂತವಾಗಿ ದುಡಿದು ಶ್ರಮಪಟ್ಟು ತಮ್ಮ ಹಣವನ್ನು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಂಪಾದನೆ ಮಾಡಿ ವಯಸ್ಸಾಗುವಷ್ಟರಲ್ಲಿ, ಅಂದರೆ ಸುಮಾರು 20, 25, 30 ವರ್ಷ ಆಗುವಷ್ಟರಲ್ಲಿ
ಸಾಕಷ್ಟು ಹಣವನ್ನು ಅವರು ಸಂಪಾದನೆ ಮಾಡಲು ಸಾಧ್ಯ. ಎಂದರೆ ಇಲ್ಲಿಂದ ಬಂದು ಎಲ್ಲಿಂದ ಕಂಕಣ ಅಥವಾ ಮಣಿಕಟ್ಟಿನಿಂದ ಬಂದಂಥ ರೇಖೆ ಶನಿ ಪರ್ವಕ್ಕೆ ಬರಬೇಕು. ಅದಕ್ಕೆ ಯಾವ ಅಡ್ಡಗೆರೆಗಳು ಇರಬಾರ್ದು, ಯಾವುದೇ ತೊಂದರೆ ಇರಬಾರ್ದು ಅಂತ ಇದ್ದವರು ತಮ್ಮ ಸ್ವಂತ ಶ್ರಮದಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಹಣವನ್ನು ಸಂಪಾದಿಸುವಂತಹ ದಾರಿಯನ್ನು ಕಂಡುಕೊಳ್ಳುತ್ತಾರೆ ಎಂಬುದನ್ನು ತಿಳಿಯಬಹುದು. ಈಗ ನೋಡಿ, ಅದು ಅವರ ಪ್ರತಿಭೆಯನ್ನು ಬಳಸ್ತಾರೆ, ಅವರ ಬುದ್ಧಿವಂತಿಕೆಯನ್ನು ಬಳಸ್ತಾರೆ, ಅವರು ಕಂಡುಕೊಂಡಂತಹ ಅನುಭವದಿಂದ ಅವರು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈಗ ನಾವು ಈ ರೇಖೆಯನ್ನು ಎಲ್ಲಿಂದ ಬಂದಿದೆ ಅಂತ ನಾವು ಈಗ ನೋಡಿದ್ವಿ. ಅದು ಕಂಕಣದಿಂದ ಅಥವಾ ಮಣಿಕಟ್ಟಿನಿಂದ ಬಂದಿದೆ. ಅದು ಈಗ ಆಯುಷ ರೇಖೆಯಿಂದ ನೋಡಿ, ಇದು ಆಯುಷ ರೇಖೆ. ಈ ಆಯುಷ ರೇಖೆಯಿಂದ ಇಲ್ಲಿ ಬಂದಿದ್ರೆ ನೋಡಿ, ಆಯುಷ ರೇಖೆಯಿಂದ ಭಾಗ್ಯರೇಖೆ ಬಂದಿದ್ದರೆ ಇವರು ಸ್ವಂತ ಪರಿಶ್ರಮದಿಂದ ಅವರು ದಾರಿಯನ್ನು ಕಂಡುಕೊಂಡು ಹಣ ಸಂಪಾದನೆ ಮಾಡುತ್ತಾರೆ. ಇಲ್ಲಿ ನಾವು ಮೊದಲು ಹೇಳಿದ್ದು, ಅವರು ಸ್ವಂತವಾಗಿ ತಮ್ಮ ಪ್ರತಿಭೆಯನ್ನು ಬಳಸಿ ಹಣ ಸಂಪಾದನೆ ಮಾಡ್ತಾರೆ. ಇವರು ತಮ್ಮ ಶ್ರಮಪಟ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದನ್ನು ನಾವು ಇಲ್ಲಿ ತಿಳಿಯಬಹುದು. ಯಾವುದು? ಆಯುಷ ರೇಖೆಯಿಂದ ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದ್ದರೆ ಹಣ ಸಂಪಾದನೆಯ ಗುರಿ ತಲುಪಲು ಅವರು ನಿರಂತರ ಪ್ರಯತ್ನ ಮಾಡ್ತಿರ್ತಾರೆ. ಅವರಿಗೆ ಪ್ರಯತ್ನ ಮಾಡುತ್ತಿದ್ದರೂ ಸಹ ಇವರಿಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗಬಹುದು. ಆದರೂ ಅವರು ಧೃತಿಗೆಡದೆ ಕಷ್ಟಪಟ್ಟು ಮುಂದೆ ಬಂದು ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಬೇರೆಯವರ ಸಲಹೆ ಸೂಚನೆಗಳನ್ನು ಇವರು ಕೇಳುತ್ತಾರೆ. ಬೇರೆಯವರು ಏನು ಹೇಳಿದ್ರು ಅದನ್ನು ಕೇಳ್ತಾರೆ. ಆದರೆ ತಮ್ಮ ಬುದ್ಧಿವಂತಿಕೆಯಿಂದ ಶ್ರಮದಿಂದ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈಗ ನೋಡಿ, ಇದಾಯಿತು. ಕೆಲವರದು ಹೀಗಿರೋದಿಲ್ಲ, ಕೆಲವರದು ಈಗ ನೋಡಿ, ಇದು ಚಂದ್ರಪರ್ವದಿಂದ ಎಲ್ಲಿ ಬಂತು? ಚಂದ್ರಪರ್ವದಿಂದ ನೇರವಾಗಿ ಗುರುಪರ್ವಕ್ಕೆ ಬಂದಿದೆ. ಈ ಗುರುಪರ್ವಕ್ಕೆ ಬಂದಿದ್ದರೆ ಇವರ ಅಭಿವೃದ್ಧಿ ರೇಖೆ ಇದ್ದಿದ್ದರೂ ಸಹ ಈ ರೇಖೆ ಅಭಿವೃದ್ಧಿ ರೇಖೆ, ಈಗಿಂತಹ ಅಭಿವೃದ್ಧಿ ರೇಖೆ ಇದ್ದರೆ ಆ ವ್ಯಕ್ತಿಗಳು ಚಂದ್ರಪರ್ವ ಬಂದಿದ್ದು ಅಭಿವೃದ್ಧಿ ರೇಖೆ ಇದ್ದರೆ ಅವರು ಉತ್ತಮವಾದಂತಹ ಹಣ ಸಂಪಾದನೆಯ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ತಮ್ಮ ಪಾಂಡಿತ್ಯದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಕೆಲವರಿಗೆ ಈ ರೇಖೆ ಇಲ್ಲಿಗೆ ಬಂದು ನಿಂತೋಗಿರುತ್ತೆ. ಯಾವುದಕ್ಕೆ? ಈ ಜ್ಞಾನ ರೇಖೆಗೆ ನಿಂತೋಗಿರುತ್ತೆ. ಜ್ಞಾನ ರೇಖೆಗೆ ಬಂದು ನಿಂತಿದ್ದರೆ ಇವರು ಓದು ಬರಹ ಅಂದರೆ ಇವರ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿಬಿಡುತ್ತಾರೆ. ಕೆಲಸ ಮಾಡುತ್ತಾ ಅವರು ಜೀವನದಲ್ಲಿ ಧನವನ್ನು ಸಂಪಾದನೆ ಮಾಡುತ್ತಾರೆ. ಯಾವುದಾದ್ರು ದಾರಿಯಲ್ಲಿ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇವರು ಓದುವನ್ನು ನಿಲ್ಲಿಸಿಬಿಡ್ತಾರೆ. ಯಾವುದು? ಈ ಭಾಗ್ಯರೇಖೆ ಜ್ಞಾನ ರೇಖೆ ಬಂದಿಟ್ಟೋಗಿದ್ರೆ ಅವರು ಜೀವನದಲ್ಲಿ ಓದುವುದನ್ನು ಅಥವಾ ಕಲಿಯುವಿಕೆಯನ್ನು ನಿಲ್ಲಿಸಿಬಿಡುತ್ತಾರೆ. ಓದು ಬರಹ ಕಲಿಯುವುದನ್ನು ಕಲಿಸಿಬಿಟ್ಟು ಅವರು ಶ್ರಮದಿಂದ ಕೆಲಸ ಮಾಡ್ತಾರೆ. ಆವಾಗ ಈ ರೇಖೆ ಇರಬೇಕು, ಈ ಅಭಿವೃದ್ಧಿ ರೇಖೆಗಳು ಇರಬೇಕು ಎಂಬುದನ್ನು ನಾವು ನೋಡಬೇಕು. ಮತ್ತೆ ಇನ್ನು ಒಂದು ವೇಳೆ ಈ ರೇಖೆ ಇಲ್ಲಿಗೆ ಬಂದಿದ್ದರೆ, ಪೂರ್ತಿ ಇಲ್ಲಿಗೆ ಬಂದಿದ್ದರೆ, ಯಾವುದನ್ನ ಹೇಳಿದಲ್ಲ ಗುರುಪರ್ವಕ್ಕೆ, ಅವರು ಹೆಚ್ಚು ಅಭಿವೃದ್ಧಿಯಾಗುವ ಶಿಕ್ಷಕ, ಕನ್ಸಲ್ಟೆಂಟ್ ಅಥವಾ ಲಾಯರ್ ಇಂತಹ ಕೆಲಸಗಳಿಂದ ಅವರು ಉತ್ತಮವಾದಂತಹ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆ. ಈಗ ಅದು ಆಯಿತು. ಈಗ ಇಷ್ಟೆಲ್ಲ ಆಯಿತು. ಈಗ ಮುಂದೇನು? ಭಾಗ್ಯರೇಖೆ. ಈಗ ಭಾಗ್ಯರೇಖೆ ಇದು ನಿಮ್ಗೆ ಗೊತ್ತಿದೆ. ಈ ಭಾಗ್ಯರೇಖೆ ಸೂರ್ಯ ಪರ್ವಕ್ಕೆ ಬಂದಿದ್ದರೆ, ಭಾಗ್ಯರೇಖೆ ಬಂದಿದ್ದರೆ, ಸೂರ್ಯ ಪರ್ವಕ್ಕೆ ಬಂದಿದ್ದರೆ ಇವರಿಗೆ ಸರ್ಕಾರಿ ಉದ್ಯೋಗ, ಅದು ಕಿರಿಯ ವಯಸ್ಸಿನಲ್ಲೇ ಇವರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ. ಆ ಉದ್ಯೋಗದಿಂದ ಅವರು ಬಡ್ತಿ ಪಡೆದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸೂಚನೆ ಅದಾಗಿದೆ ಎಂದು ತಿಳಿಯಬಹುದು. ಈಗ ಚಂದ್ರಪರ್ವದಿಂದ ಸೂರ್ಯ ಪರ್ವಕ್ಕೆ ಬಂದಿದ್ದರೆ, ಈಗ ನಾವು ಕಂಕಣದಿಂದ ನೋಡಿದ್ವು, ಇಲ್ಲಿಂದ ಬಂದಿದ್ದರೆ ಈ ಸೂರ್ಯ ಅಂದರೆ ಇವರದು ಯಶಸ್ಸಿನ ಸೂರ್ಯ ಪರ್ವಕ್ಕೆ ಚಂದ್ರನ ಬಂದಿದ್ದರೆ ಮತ್ತು ಅಥವಾ
ಶುಕ್ರಪರ್ವದಿಂದ ಬಂದಿದ್ದರೆ, ಶುಕ್ರಪರ್ವ ನಿಮ್ಗೆ ಗೊತ್ತಿದೆ, ಶುಕ್ರಪರ್ವ ಇಂದ ಸೂರ್ಯ ಪರ್ವಕ್ಕೆ ಬಂದಿದ್ದರೆ ಇವರು ಜೀವನದಲ್ಲಿ ಹಲವು ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡುವಂತಹ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಈ ರೀತಿ ಇದ್ದಾಗ ಇವರು ವಿದೇಶದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ. ಈ ರೀತಿ ಇದ್ದಾಗ ಇವರು ವಿವಾಹದ ಬಳಿಕ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯುತ್ತದೆ. ಅಂದರೆ ಈ ರೇಖೆಗಳು, ಭಾಗ್ಯರೇಖೆ ಯಾವ ಯಾವ ಪರ್ವದಿಂದ ಬಂದಾಗ ಏನಾಗುತ್ತೆ ಎಂಬುದನ್ನು ನಾವೀಗ ತಿಳ್ಕೊಂಡೆವು. ನೋಡಿ, ಯಾವ ರೇಖೆ ಎಲ್ಲಿದ್ದಾಗ ಹಣವನ್ನು ಯಾವ ರೀತಿಯಲ್ಲಿ ಸಂಪಾದನೆ ಮಾಡುತ್ತಾರೆ ಎಂಬುದನ್ನು ಅರಿತುಕೊಂಡೆವು. ಬುಧ ಪರ್ವಕ್ಕೆ ಏನಾದರೂ ಇದು ಬುಧ ಪರ್ವಕ್ಕೆ ಹೋಗಿದ್ದರೆ, ಬುಧ ಪರ್ವ ಗೊತ್ತಿ, ಇದು ಬುಧ ಪರ್ವ, ಈ ಬುಧ ಪರ್ವಕ್ಕೆ ಹೋಗಿದ್ದರೆ ಇವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಅಂದರೆ ಇವರು ಬುಧ ಪರ್ವಕ್ಕೆ ಬಂದಿದ್ದರೆ, ಹಾಗೆ ಶುಕ್ರ ಪರ್ವದಿಂದ ಭಾಗ್ಯರೇಖೆ ಸಂಗಾತಿಯಿಂದ ಲಾಭವಾಗುವುದರ ಬಗ್ಗೆ ಹೇಳಿದೆ ಇಲ್ಲ, ಅಥವಾ ಇಲ್ಲಿಂದ ಬಂದಾಗ ಸಂಗಾತಿಯಿಂದ ಹೇಳಿದೆ. ಅದೇ ರೀತಿ ಅವರು ಪಾಲುದಾರರಿಂದ ಸಹ, ಬೇರೆಯವರ ಜೊತೆಯಲ್ಲಿ ಪಾಲುದಾರಿಕೆಯಿಂದ ಯಾವುದೋ ವ್ಯಾಪಾರ ವ್ಯವಹಾರವನ್ನು ನಡೆಸಿ ಅವರು ಅದರಿಂದ ಲಾಭವನ್ನು ಪಡೆದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಮಂಗಳದಿಂದ ಒಂದು ರೇಖೆ, ಈಗ ನೋಡಿ ಇದು ಮಂಗಳ, ಇಲ್ಲಿಂದ ಒಂದು ರೇಖೆ ಹೀಗೆ, ಯಾವುದು ಗುರುಪರ್ವಕ್ಕೆ, ಗುರುಪರ್ವ ಒಂದು ರೇಖೆ ಸಾಗಿದ್ದರೆ ಇವರಿಗೆ ಬಿಲ್ಡರ್ಸ್ ಕೆಲಸ, ಅಂದರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಬಿಲ್ಡರ್ಸ್ ಕೆಲಸ ಆಗಿರ್ಬೋದು, ಅಥವಾ ಜಮೀನು ಸಂಬಂಧಿಸಿದ ವ್ಯವಹಾರದಿಂದ ಹೆಚ್ಚಿನ ಹಣ ಬರುವಂತಹ ಸಾಧ್ಯತೆ ಇರುತ್ತದೆ ಎಂದು ತಿಳಿಯಬೇಕು. ಅದೇ ರೀತಿ ಈಗ ಈ ರೀತಿ ಹಾಗೆ ಸ್ವಂತ ಧೈರ್ಯದಿಂದ ಮುನ್ನುಗ್ಗಿ ಮಾಡುವಂಥವರು, ಅವರ ರೇಖೆ ಈ ರೀತಿ ಇರುತ್ತದೆ. ಅಂದರೆ ಈ ಜ್ಞಾನ ರೇಖೆ ಹೀಗೆ ಎರಡು ಇರುತ್ತೆ. ಇವರು ಧೈರ್ಯದಿಂದ ಅವರು ಎಷ್ಟು ಧನವನ್ನು ದುಡಿಯುತ್ತಾರೆ. ಈಗ ಅದೇ ರೀತಿ ಈ ರೀತಿ ಹಲವು ರೀತಿಯ ಚಂದ್ರನಿಂದ ಈ ರೇಖೆಗಳು ಬಂದಿರುವಂತಹ ರೀತಿಗಳಿರುತ್ತೆ ನೋಡಿ. ಈಗ ನೋಡಿ, ಈ ರೇಖೆಗಳು ಬಂದು ಹೀಗೀಗ ತಿರುಗಬಹುದು. ಹೀಗಿದ್ದಾಗ ಅವರು ತಮ್ಮ ಧೈರ್ಯದಿಂದ ವ್ಯಾಪಾರ ವ್ಯವಹಾರ ಮಾಡಬಹುದು. ಒಂದೇ ಆಗಿದ್ದರೆ ಇವರು ಸಂಶೋಧನೆಗಳಿಂದ ಹಣ ಸಂಪಾದನೆ ಮಾಡಬಹುದು. ಹಾಗೆ ಉದ್ದವಾಗಿದ್ದರೆ, ಈ ರೇಖೆಯನ್ನು ಉದ್ದ ಇರಬೇಕು, ಯಾವುದು ಜ್ಞಾನ ರೇಖೆ ಉದ್ದವಾಗಿದ್ದರೆ, ಈ ತರ ಉದ್ದವಾಗಿದ್ದರೆ ಅವರು ಉತ್ತಮವಾಗಿದ್ದರೆ ಅವರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಜೀವನದಲ್ಲಿ ಅಭಿವೃದ್ಧಿಗೆ ಬೇಕಾದಂತಹ ಒಳ್ಳೆಯ ಯೋಜನೆಗಳನ್ನು ತಯಾರಿಸಿ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಒಂದು ವೇಳೆ ಇದು ಈ ರೇಖೆ ಸ್ವಲ್ಪ ಮೇಲಕ್ಕೆ ತಿರುಗಿದ್ದರೆ, ಹಿಂಗೆ ಮೇಲಕ್ಕೆ ತಿರುಗಿದ್ರೆ ಇವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ನೇರವಾಗಿದ್ದರೆ, ಏನೂ ಆಗಿಲ್ಲ ಅಂದರೆ ಬರೀ ನೇರವಾಗಿದ್ದರೆ, ಈ ಯಾವುದು ನಾನು ಹೇಳ್ತಿರೋದಲ್ಲ ಜ್ಞಾನ ರೇಖೆ, ನೇರವಾಗಿದ್ದರೆ ಅವರು ಉತ್ತಮ ಶಿಕ್ಷಣವನ್ನು ಪಡೆದು ಹೆಚ್ಚಿನ ಹಣ ಸಂಪಾದನೆಯ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಹೀಗೆ ನಾವು ಹಣ ಬರುವಂತಹ ಕೆಲವು ವಿಚಾರಗಳನ್ನು ನಾವು ಹತ್ತ ನೋಡಿದಾಗ ನಾವು ತಿಳಿದುಕೊಳ್ಳಬಹುದೆಂಬುದನ್ನು ಇಂದಿನ ಈ ಕಾರ್ಯಕ್ರಮದಿಂದ ತಿಳಿದುಕೊಂಡವು. ಅದೇ ರೀತಿ ಇವತ್ತು ನಾವು ಹೇಳಿದ್ದೇನೆ, ಯಾವುದು ಆರಿದ್ರ ನಕ್ಷತ್ರ, ಇದಕ್ಕಿಂತ ಮೊದಲು ನಾವು ಅಶ್ವಿನಿ, ಭರಣಿ, ಕೃತಿಕಾ ಮತ್ತು ರೋಹಿಣಿ ನಕ್ಷತ್ರಗಳು ಹಾಗೂ ಭರಣಿ ಮೃಗಶಿರ ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡಿದ್ದೆವು. ಈಗ 6ನೇ ನಕ್ಷತ್ರ ಆರಿದ್ರನ ನಕ್ಷತ್ರದಲ್ಲಿ ಹುಟ್ಟಿದವರಾದರೆ ಆ ವ್ಯಕ್ತಿಗಳು ನೃತ್ಯ, ಸಂಗೀತ, ಓದುಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಉಳ್ಳ ವ್ಯಕ್ತಿಗಳಾಗಿರುತ್ತಾರೆ. ನೃತ್ಯ, ಓದು, ಸಂಗೀತಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುವುದನ್ನು ನಾವು ನೋಡಬಹುದು. ಅವರು ಕವಿತೆಗಳನ್ನು ರಚನೆ ಮಾಡುವುದರಲ್ಲಿ ಉತ್ಸಾಹ ತೋರುತ್ತಾರೆ. ತುಂಬಾ ಗೆಳೆಯರ ಬಳಗ ಇವರಿಗಿರುತ್ತದೆ. ಅವರು ಎಲ್ಲರೊಂದಿಗೂ ಸ್ನೇಹ, ಪ್ರೀತಿ, ವಿಶ್ವಾಸದಿಂದಲೇ ವ್ಯವಹರಿಸುತ್ತಾರೆ. ಎಂತಹ ಪರಿಸ್ಥಿತಿಯಲ್ಲೂ ಅವರು ತಮ್ಮ ಅಭಿಪ್ರಾಯವನ್ನು ಬದಲಿಸುವರಲ್ಲ. ತನ್ನ ಅಭಿಪ್ರಾಯವೇ ಸರಿ ಎಂದು ಹಠ ಮಾಡುವಂತಹ ಗುಣವೂ ಇವರಲ್ಲಿ ಕಂಡುಬರುತ್ತದೆ. ಇವರಿಗೆ ಮಾತನಾಡುವುದೆಂದರೆ ತುಂಬಾ ಇಷ್ಟ. ಆದ್ದರಿಂದ ಎಲ್ಲರೊಂದಿಗೂ ಬಹಳ ಚೆನ್ನಾಗಿ ಮಾತನಾಡುತ್ತಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾರೆ. ಪರಿಚಯದವರಿಗೆ ಅಥವಾ ಗೆಳೆಯರಿಗೆ, ಬಂಧುಗಳಿಗೆ
ಯಾವುದಾದರೂ ರೀತಿಯಲ್ಲಿ ತನ್ನಿಂದ ಸಹಾಯ ಮಾಡಲು ಸಾಧ್ಯವೇ ಎಂಬುದಾಗಿ ಹುಡುಕುತ್ತಾ ಇರ್ತಾರೆ. ಏನಾದರೂ ಅವರಿಗೆ ಸಹಾಯ ಮಾಡಬೇಕು ಎಂದರೆ ಅವರು ಕೂಡಲೇ ಸಹಾಯ ಮಾಡಿ, ಆ ಸಹಾಯ ಮಾಡಿದರೆ ಅವರಿಗೆ ಸಂತೋಷವಾಗಿರುತ್ತದೆ. ಆ ರೀತಿ ಅವರು ಜನರೊಂದಿಗೆ ಹೆಚ್ಚು ಆತ್ಮೀಯ ಭಾವನೆಯನ್ನು ಬೆಳೆಸಿಕೊಂಡು ಜೀವನದಲ್ಲಿ ಹೆಚ್ಚು ಸಂತೋಷ ಪಡುವ ವ್ಯಕ್ತಿಯಾಗಿರುತ್ತಾರೆ ಆರಿದ್ರ್ಯ ನಕ್ಷತ್ರದವರು. ಇನ್ನು ಮುಂದಿನ ನಕ್ಷತ್ರಗಳ ಬಗ್ಗೆ ಮುಂದೆ ಹೇಳುತ್ತೇನೆ. ಅದಕ್ಕೆ ನೀವಿನ್ನೂ ಈ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಎಲ್ಲವೂ ಸರಿಯಾಗಿ ಅರ್ಥವಾಗುತ್ತದೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಕುತೂಹಲದಿಂದ ಇರುವ ಜನರು ಯಾರಾದರೂ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಪೂರ್ಣ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯ ತನಕ ಏನೇನು ಸಂಭವಿಸುತ್ತದೆ, ಏನಾಗುತ್ತದೆ, ಯಾವಾಗ ನಿಮ್ಮ ಕಷ್ಟಗಳು ನಿವಾರಣೆ ಆಗಿ ಸುಖ ಸಂತೋಷ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಇದು ನಂಬಿಕೆ, ಆಸಕ್ತಿ ಇರುವರಿಗಾಗಿರುವ ಕಾರ್ಯಕ್ರಮವಾದ್ದರಿಂದ ಇದರಲ್ಲಿ ನಂಬಿಕೆ ಇಲ್ಲದಿದ್ದವರು ಯಾರು ಈ ಕಾರ್ಯಕ್ರಮವನ್ನು ನೋಡಬೇಡಿ ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡುತ್ತಿದ್ದೇನೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.